ತನ್ನ ಬೆನ್ನ ಹಿಂದೆ ನಿಂತು ಮಾಡಿಸಿದ್ಯಾರು ಎಂಬ ಮಾಹಿತಿಯನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಆಲಿಯಾಸ್ ಚೆನ್ನ ತಿಳಿಸಿದ್ದಾನೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಈತ ಪ್ರಕರಣದಲ್ಲಿ ಕೇವಲ ಪಾತ್ರಧಾರಿ. ಈತನ ಬೆನ್ನ ಹಿಂದೆ ನಿಂತು ಈ ಕೆಲಸವನ್ನೆಲ್ಲ ಮಾಡಿಸಿದ್ಯಾರು ಎಂಬುದರ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನಂತೆ ಚೆನ್ನ. ಈಗ ಇದರ ಮಾಹಿತಿಯ ಆಧಾರದಲ್ಲೇ ಮುಂದುವರಿಯಲಿದೆ ತನಿಖೆ. 10 ದಿನಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನ ಸಂಗ್ರಹಿಸುತ್ತಾರೆ ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ ನ್ಯಾಯಾಧೀಶರು 10 ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಗೆ ಚಿನ್ನಯ್ಯ ಆಲಿಯಾಸ್ ಚೆನ್ನನನ್ನ ಒಪ್ಪಿಸಿದ್ದಾರೆ. ಹೀಗಾಗಿ ಮುಂದಿನ 10 ದಿನಗಳ ಕಾಲ ತೀವ್ರ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ ಚಿನ್ನಯ್ಯ ಆಲಿಯಾಸ್ ಚೆನ್ನ. ಈ ನಿಟ್ಟಿನಲ್ಲೇ ನಾನು ಕೇವಲ ಪಾತ್ರಧಾರಿ, ನನ್ನ ಹಿಂದೆ ಯಾರು ಇದ್ದಾರೆ ಅನ್ನೋದನ್ನ ಈಗ ತಿಳಿಸೋದಿರ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಿರಣ್, ಈಗ ಚಿನ್ನಯ್ಯ ಆಲಿಯಾಸ್ ಚೆನ್ನನಿಗೆ 10 ದಿನ ಎಸ್ಐಟಿ ಕಸ್ಟಡಿಗೆ ವಹಿಸಿದ್ದಾಗಿದೆ. ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂದ್ರೆ ಆತರ ಸೂತ್ರಧಾರಿಯ ಹೆಸರನ್ನ ಕೂಡ ಈಗಾಗಲೇ ಅಧಿಕಾರಿಗಳ ಮುಂದೆ ತಿಳಿಸಿದ್ದಾನೆ ಅನ್ನೋದು. ಹಾಗಾದ್ರೆ ತನಿಖೆ ಹೊಸ ಆಯಾಮವನ್ನೇ ಪಡ್ಕೊಳ್ತಾ ಇದೆ ಈಗ. ಖಂಡಿತ ಮಧು, ಈ ಒಂದು ತನಿಖೆ ಹೊಸ ಆಯಾಮಗಳನ್ನ ಪಡ್ಕೊಳ್ಳುತ್ತೆ. ಮತ್ತೆ ಆತನಿಗೆ ಯಾರೆಲ್ಲ ಆಶ್ರಯ ನೀಡಿದ್ದಾರೆ ಅವರಿಗೂ ಸಂಕಷ್ಟ ಎದುರಾಗುತ್ತೆ. ಹಾಗೇನೆ ಯಾರೆಲ್ಲ ಸೂತ್ರಧಾರಿಗಳಿದ್ದಾರೆ ಅವರಿಗೂ ಸಂಕಷ್ಟ ಆಗೇ ಆಗುತ್ತೆ. ಯಾಕಂದ್ರೆ SIT ಈಗಾಗಲೇ ರಿವರ್ಸ್ ಇನ್ವೆಸ್ಟಿಗೇಷನ್ ಆರಂಭ ಮಾಡಿರುವಂತದ್ದು. ಈ ಒಂದು ತನಿಖೆಯಲ್ಲಿ ಯಾಕಂದ್ರೆ ಯಾವಾಗ ಆತ ಬುರುಡೆ ತಕೊಂಡು ಬಂದಿದ್ದ ಅದರ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದರ ನಂತರ SIT ಅಧಿಕಾರಿಗಳು ಆತನನ್ನ ಆತ ತೋರಿಸಿದ ಜಾಗಕ್ಕೆ ಎಲ್ಲ ಹೋಗಿ ಸ್ಥಳ ಪರಿಶೋಧನೆ ನಡೆಸಿದ್ರು. ಆದ್ರೆ ಆತ ಬುರುಡೆ ಬಗ್ಗೆ ಎಲ್ಲಿಂದ ತಂದಿದ್ದೇನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆತನ ವಿಚಾರಣೆ ಮಾಡಿದಾಗ ಅದು ನಾನು ತಂದೆ ಇಲ್ಲ, ನನ್ಗೆ ಗೊತ್ತಿಲ್ಲ, ಅದನ್ನು ತಂದು ಕೊಟ್ಟಿದ್ದು ಅಂತ ಆತ ಬಾಯಿ ಬಿಟ್ಟಿದ್ದ ಅನ್ನುವ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಅದರ ಆಧಾರದಲ್ಲೇ ಈಗ ಇನ್ವೆಸ್ಟಿಗೇಷನ್ ಆರಂಭ ಮಾಡಿರುವಂತದ್ದು. ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 10 ದಿನಗಳ ಕಾಲ ಆತ SIT ಕಸ್ಟಡಿಯಲ್ಲಿದ್ದಾನೆ. SIT ಕಸ್ಟಡಿಯಲ್ಲಿ ಈಗಾಗಲೇ ಆಗಿದೆ. ಆತ ಯಾರೆಲ್ಲ ಅದರಲ್ಲಿ ಶಾಮೀಲಾಗಿದ್ದಾರೆ, ಸೂತ್ರಧಾರಿಗಳ್ಯಾರು, ಪಾತ್ರಧಾರಿಗಳ್ಯಾರು, ಅದನ್ನ ತಂದುಕೊಟ್ಟವ್ರು ಯಾರು, ಹಾರ್ಬರಿಂಗ್ ಮಾಡಿದವರು ಯಾರು, ಪ್ರತಿಯೊಬ್ಬರ ಹೆಸರನ್ನ ಆತ ಬಾಯಿ ಬಿಟ್ಟಿದ್ದಾನೆ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಆತನೊಟ್ಟಿಗೆ ಯಾರೆಲ್ಲ ಇದ್ದಾರೆ, ಆತನ ಸೂತ್ರಧಾರಿಗಳು, ಹಾಗೇನೆ ಆತನಿಗೆ ಯಾರೆಲ್ಲ ಆಶ್ರಯ ಕೊಟ್ಟಿದ್ರು, ಆತನ ಯಾರು ಹೇಳ್ಕೊಟ್ಟಿದ್ರು, ಎಲ್ಲರಿಗೂ ಒಂದು ಸಂಕಷ್ಟ ಎದುರಾಗುತ್ತೆ. ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗ್ಲಿಕ್ಕೆ SIT ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಡ್ತಾ ಇರುವಂತದ್ದು. ಮಧು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.